ಅದೇ ಕುರುಗೋಡು ಜಾತ್ರೆ ಅದು 2ನೇ ದಿನ ಇದು. ನಿನ್ನೆ ಜಾತ್ರೆ ತೇರೆಣ್ಣೆ ಎಳೆದು ಮತ್ತು ಸೆಕೆಂಡ್ ಡೇ ಲಂಕೆ ಸುಡ್ತಾರೆ. ಅಂದರೆ ಬಾಣ ಎಲ್ಲ ಬಿಡ್ತಾರೆ ಅಲ್ಲಿ. ಫುಲ್ಲಾಗಿ ಚೆನ್ನಾಗಿರುತ್ತೆ. ಬಾಣ ಏನಿದ್ರು ಮಿನಿಮಮ್ ಒಂದು 1 hour 1.5 hour ಬಾಣ ಬಿಡ್ತಾರೆ. ವೆರೈಟೀಸ್ ಆಫ್ ಬಾಣ ಬಿಡ್ತಾರೆ ಅಲ್ಲಿ. ನೋಡಿಸ್ತೀನಿ, ಕೊನೆವರೆಗೆ ನೋಡಿ. ಜಾತ್ರೆಗೆ ಹೋಗಕ್ಕೆ ಮುಂಚೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಆರಾಮಿದ್ದಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ವಿ. ನಮ್ಮ ಮಾಮ ಟ್ಯಾಬ್ಲೆಟ್ ತಗೊಂಡ್ರಿ ಇಲ್ಲೇ. ಟ್ಯಾಬ್ಲೆಟ್ ತಗೊಂಡು ಅವ್ರಿಗೆ ಪಾಪ ಸುಸ್ತಾಗಿತ್ತು. ಹಾಸ್ಪಿಟ್ಲು ಇದೇ ಹಾಸ್ಪಿಟ್ಲದು, ನೋಡಿಸ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ. ನೋಡ್ರಿ, ಇನ್ನು ಇದು ಬಾಣ ಬಿಡೋದು ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಯಾರು ಜನನೇ ಇಲ್ಲ. ಇದು ಬಿಡುವಾಗ ಬಂದು ನೋಡಿರಿ ಎಷ್ಟು ಜನ ಇರ್ತಾರೆ ಅಂತ. ನೋಡಿಸ್ತೀನಿ, ಫುಲ್ ನೋಡಿ ವಿಡಿಯೋ. ಭಾಳ ಜನ ಇರ್ತಾರೆ ಇಲ್ಲಿ. ಹೋಗ್ತಾ ಇದ್ವಿ ಜಾತ್ರೆಗೆ. ಬನ್ನಿ 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 ಬನ್ನಿ. ನಿನ್ಸತ್ ಮಾಡೋದು ಇವನು ನಮ್ಮ ಕಾಲೇಜ್ ಜೂನಿಯರ್. ಇವನು ಆಯ್ ಮಾಡೋ. ಇವನು ಕುರುಗೋಡು ಜಾತ್ರೆಯಲ್ಲಿ ಸಿಕ್ಕಿದ. ಇವನು ಮೀಟ್ ಆಗೋಣ, ಬರೋಣ. ಅಮ್ಮ ಹಂಗೆ ಇಲ್ಲಿ ಹಾರ ತಗೊಂಡ್ಲು ದೇವ್ರಿಗೆ ಹಾಕೋಕ್ಕೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಂಗೆ ಗುಡಿ ಹತ್ರ ಬಂದ್ವಿ. ಬರುವಾಗ ಎದುರು ಬಂತು ನಮಗೆ ಇದನ್ನು ಪಲ್ಲಕ್ಕಿ ಅಂತಾರೆ. ಹುಡುಗರು ಎಷ್ಟೊಂದು ಲೈಟಿಂಗ್ಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ. ಡಿಸೈನ್ ಮಾತ್ರ ಆ ಹೂವು ಲೈಟ್ಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಹೋಗೋಣ ಒಳಗ, ದರ್ಶನ ಮಾಡ್ಕೊಳ್ಳೋಣ. ನೋಡಿ ಹಚ್ತಿದ್ದಾರೆ. ದೇವ್ರ ಬಗ್ಗೆ ಜಾಸ್ತಿ ನಮ್ಮ ಫ್ಯಾಮಿಲಿಗೆ. ದರ್ಶನ ಮುಗಿಸ್ಕೊಂಡು ಹಂಗೆ ಹೊರಗೆ ಬಂದ್ವಿ. ಕಾಯಿ ಓಡಿಸಿದ್ವಿ. ಹಂಗೆ ಇಲ್ಲಿ ನೋಡಿ ನಮ್ಮಮ್ಮರೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಫುಲ್ ರೆಸ್ಟು. ಹಂಗೆ ಸ್ವಲ್ಪ ಗುಡಿ ನೋಡ್ತಾ ನೋಡ್ತಾ ಸ್ವಲ್ಪ ಈ ಕಡೆ ನೋಡಿದ್ರೆ ದರ್ಶನ ಎಲ್ಲ ಮಾಡ್ಕೊಂಡಾಯ್ತು. ಹಂಗೆ ಹೊರಗೆ ಬಂದ್ವಿ, ಎಲ್ಲ ನೋಡಿ ಬರ್ತಾ ಇದ್ವಿ. ಹಂಗೆ ಬರುವಾಗ ಈ ಕಡೆ ಎಲ್ಲ ಸ್ವಲ್ಪ ನೋಡಿದ್ರೆ ಏನು ಗುರು ಇಷ್ಟು ಜನ ಅಂತಿದ್ರೆ ಇಲ್ಲಿ. ಇದು ದೇವ್ರ ಪ್ರಸಾದ. ಹಂಗೆ ತಿನ್ನುವಾಗ ನಮ್ಮ ತಮ್ಮ ಒಂದು ಮಾತು ಹೇಳ್ದ. ಅವ್ನು ಹೇಳಿದೊಂದು ಮಾತೇನೆಂದರೆ, ಅವನು ಅನ್ನನ ಯಾವತ್ತೂ ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದೆ ಅನ್ನ ಮುಂದೆ ಸಿಗಲ್ಲ ಅಂತ ಹೇಳ್ತಿದ್ದಾನೆ. ಅವನು ಚಿಕ್ಕ ವಯಸ್ಸಾದರೂ ಎಷ್ಟು ಒಂದು ಒಳ್ಳೆ ಮಾತು ನೋಟಿಸ್ ಮಾಡಿದೆ ನಾನು. ಇದೇ ಗುರು ತೇರು. ನಮ್ಮಮ್ಮರೆಲ್ಲ ಒಂದು ಕಡೆ ಹೋದರೆ ನಾನು ನಮ್ಮ ತಮ್ಮ ಒಂದು ಕಡೆಗೆ ಬಂದ್ವಿ. ಜಾತ್ರೆ ಎಲ್ಲ ನಿಮಗೆ ನೋಡಿಸ್ಬೇಕು ಅಂತ ಬಂದ್ವಿ. ನೋಡ್ತಾ ಇದ್ರೆ ಸ್ಟಾರ್ಟ್ ಮಾಡಿದೆ ಅವಾಗ. ಹೋಗೋದೇ ಬೇಗ. ನೋಡಿ ನೋಡಿ ಎಂತಂತ ಬಾಣ ಬಿಡ್ತಾರೆ ಇವರೆಲ್ಲ. ನಾನು ಅವಾಗೆ ಹೇಳಿದಲ್ಲ, ಕ್ರೌಡ್ ಎಷ್ಟೊಂದು ಕ್ರೌಡ್ ಆಗ್ತಾರಂತ. ಸಾಯಂಕಾಲ ಯಾರ್ಯಾರು ಇದ್ದಿಲ್ಲ ಇಲ್ಲಿ. ನೋಡಿಲ್ಲಿ ಬಾಣ ಸ್ಟಾರ್ಟ್ ಆದ್ಮೇಲೆ ಎಷ್ಟೊಂದು ಜನ ಬಂದಾರೆ. ಇಲ್ಲೆಲ್ಲ ಫುಲ್ಲು ಕ್ರೌಡ್ಗಳು. ಬಾಣ ಬಿಟ್ಟಿದ್ದೆಲ್ಲ ನೋಡಿ ಮುಗಿಸಿದಾಯ್ತು. ಹಂಗೆ ಸೀದಾ ಜಾತ್ರೆ ಎಂಟ್ರ್ ಆದ್ವಿ. ಇಲ್ಲಂತೂ ಫುಲ್ಲು ಜನ ಇದ್ದಾರೆ ಗುರು. ನೋಡಿ ಎಷ್ಟು ಜನ ಇದ್ದಾರೆ. ಹಂಗೆ ನಾವು ಒಂದು ಆಟ ಆಡಿದ್ವಿ. ಈ ಆಟ ಯಾವುದೋ ಡ್ರ್ಯಾಗನ್ ಟ್ರೈನ್ ಅಂತೆ. ಚೆನ್ನಾಗಿತ್ತು ಆಟ. ಸ್ನೇಹಿತರೆ, ಇವತ್ತು ನನ್ನ ಲಕ್ ಏನಪ್ಪ ಅಂದರೆ ಅಸಿಲ್ ನಾನಿದು ಟಿಕೆಟೇ ತಗೊಂಡಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ ನುಗ್ಬಿಟ್ಟಿದ್ದೀನಿ. ಹಂಗೆ ಒಳಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಭಯ ಟಿಕೆಟ್ ಮುಂದೆ ತಗೊಂಡಿರೋದು. ಹೋಗಿ 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 ಅಂದ್ಬಿಟ್ಟಿದ್ರು.
ಸುಮ್ಮನೆ ಯಾಕೆ ಹೊಡೆದ್ಬಿಟ್ವಿ, ಲಕ್ಕಿ ಚಾನ್ಸ್. ಸರಿ, ನೆಕ್ಸ್ಟ್ ಆಟ ತೋರಿಸ್ತೀನಿ, ವೇಟ್. ನೆಕ್ಸ್ಟ್ ಆಟ ಇದೆ, ಇದ್ರ ಹೆಸರು ಬಂದ್ಬಿಟ್ಟು ಬ್ರೇಕ್ ಡ್ಯಾನ್ಸ್ ಅಂತೆ. ಬನ್ನಿ ನೋಡಿಸ್ತೀನಿ ಹೆಂಗೈತೆ ಬ್ರೇಕ್ ಡ್ಯಾನ್ಸ್ ಅಂತ. ಗುರು, ನಿಮ್ಗಾಗಿ ಮತ್ತೆ ಬೇರೆ ಒಂದು ಆಟ ನೋಡಿಸಿದ್ದೀನಿ. ಬೇರೆ ದುಡ್ಡಿಲ್ಲ, ವಿಡಿಯೋ ಮಾಡ್ಬೇಕಂತೇಳಿ ಎಲ್ಲ ನೋಡಿಸಿದ್ದೀನಿ. ಯಾಕಂದ್ರೆ ನೀವು ಪ್ರೇಕ್ಷಕರು ನೋಡ್ಬೇಕಲ್ಲ. ಬನ್ನಿ ತೋರಿಸಿ ಹೊಸ ಆಟ. ಇದೇ ಅದು ನೆಕ್ಸ್ಟ್ ಆಟ. ಇದು ಅಂತ ನೋಡ್ತಾ ಇದ್ರೆ ಒಳ್ಳೆ ಸ್ವಲ್ಪ ಡೇಂಜರ್ ಕಾಣುತ್ತೆ ಇದು. ಬನ್ನಿ ನೋಡೋಣ ಏನಾಗುತ್ತೆ. Hi. ಮೆಣಸಿನ್ಕಾಯಿ. ಅಭಿ ಮಜಾ ಆಯ್ಗನ್ನ ಬಿಡು. ನಮ್ಮ ಅಕ್ಕರಿ ಆಟ ಆಡಿ ಪಾಪ ಅವರಿಗೆ ಚಕ್ಕರ್ ಬಂದು ಕುಂತ್ಬಿಟ್ಟಾರೆ ಅವರು. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಇಷ್ಟೇ ಗುರು. ಎಂಜಾಯ್ ಮಾಡಿದ್ರೆ ಅನಿಸುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ ಪ್ಲೀಸ್. ಬಾಯ್ ಬಾಯ್.